Hello guys, welcome back to my YouTube channel Teju's World. ಇದು ಬರ್ಡೇ ಸೆಲೆಬ್ರೇಷನ್ ಲಾಗ್ ಆಗಿರುತ್ತೆ. ಇವತ್ತು ನಮ್ಮ ರವಿ ಬರ್ಡೇ ಇದೆ. ನಾವು ಸೆಲೆಬ್ರೇಷನ್ಗೆ ಅಂತ ತುಮಕೂರಿಗೆ ಹೋಗ್ತಿದ್ವಿ. ಅನಾಥಾಶ್ರಮಕ್ಕೆ ಊಟ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ಫಸ್ಟು ಸೆಲೆಬ್ರೇಷನ್ ಮಾಡೋದಾ ಇಲ್ಲ ಅನಾಥಾಶ್ರಮಕ್ಕೆ ಊಟ ಹಾಕೋದಾ ನೋಡಬೇಕು. ಲೆಟ್ಸ್ ವಿ ಗೋ. ಈ ಚಿನ್ನಮ್ಮ ಇಲ್ಲಿ ನೋಲೆ ಇಲ್ಲಿ ಅವಳಿಗೀಗ ಓಡಾಡ್ತಾವಲ್ಲ ಗಾಡಿಗಳು, ಗಾಡಿ ನೋಡ್ಬೇಕು. ಇಲ್ಲಿ wish you many more happy returns of the day. Thank you Macha. Happy birthday. Thank you. ಯಾರು ನೀನು? ಪಾರ್ಟಿ ಅಲ್ಲಿ. ಯಾವ ಪಾರ್ಟಿ? ಪಾರ್ಟಿ. I want party. ಬಾಡಿ ಅದರಲ್ಲಿ ನಮ್ಮ ಅಣ್ಣನೇ ಅಲ್ಲ. ಇವರಿಬ್ರು ತಿನ್ನೋದ್ರಲ್ಲಿ ಬಿಸಿ ಆಗಿದ್ದಾರೆ. ಏನ್ ತಿಂತಿದ್ಯಾ ಸಂಡೆ? ಬೋಂಡ. ಡಿಂಪೆ ಫುಲ್ ಮುಂದಿನ ವರ್ಷಕ್ಕೆ ಪಾರ್ಟಿ ಕೊಡಿಸ್ತೇನೆ. ನಾವು ಹಂಗ ಮುಂದಿನ ವರ್ಷಕ್ಕೆ ಅಡ್ವಾನ್ಸ್ ಆಗಿ ಮುಂದಿನ ವರ್ಷಕ್ಕೆ ಹೇಳು. ಸಿನಿಮಾ ನೀ ಮಾಡಿ ಬಾಯ್. ಹ್ಯಾಪಿ ಬರ್ಡೇ ಮಾಮ. ಇನ್ನೇನಾಗಬೇಕು? ಮಾಮನೇ ಆಗಬೇಕು. ಅಂಕಲ್ ಅನ್ನು. ಅಂಕಲ್ ಹ್ಯಾಪಿ ಬರ್ಡೇ. ನಿನಗೆ ಹಂಗಾರೆ ಆಂಟಿ ಅನ್ಬೇಕಾಗ್ತದೆ ಅಷ್ಟೇ. ಆಮೇಲೆ ಆಂಟಿ ನಾವು ಮನೆಗೆ ರೀಚ್ ಆಗೋದ್ರೊಳಗೆ ಆಲ್ರೆಡಿ 11:30 ಆಗೋಗಿತ್ತು. ಇನ್ನೇನು ಮಧ್ಯಾಹ್ನ ಆಗ್ತಾ ಬಂದಿದೆ ಅಂತ ಫಸ್ಟು ಅನಾಥಾಶ್ರಮಕ್ಕೆ ಊಟ ಹಾಕ್ಸೋಣ ಅಂತ ಹೇಳಿ ಬಂದಿದ್ದೀವಿ. ಇಲ್ಲಿ ಅನಾಥ ಮಕ್ಕಳು ಅಷ್ಟೇ ಅಲ್ಲ, ತುಂಬ ಜನ ಪೇರೆಂಟ್ಸ್ ಇರೋ ಮಕ್ಕಳು ಇದ್ದಾರೆ. ಇವಾಗ ಯಾರ ಕೈಲಿ ಓದ್ಸೋಕ್ಕಾಗಲ್ಲ ಅಥವಾ ತುಂಬ ದೂರದ ಊರಿಂದ ಬಂದು ಇಲ್ಲಿ ಸ್ಟೇ ಆಗೋಕ್ಕಾಗಲ್ಲ ಅನ್ನೋರು ಇರ್ತಾರಲ್ಲ, ಅವರು ಕೂಡ ಇಲ್ಲಿದ್ದಾರೆ. ಇವರೇ ಅವರಿಗೆ ಫೀಸ್ ಅಂದರೆ ಕಾಲೇಜ್ ಫೀಸ್ ಅಥವಾ ಸ್ಕೂಲ್ ಫೀಸ್ನ ಕಟ್ಟಿ ಓದಿಸ್ಕೊಂಡು ಇಲ್ಲೇ ಇರಿಸ್ಕೊಂಡಿದ್ದಾರೆ. ಇಲ್ಲಿ ಸುಮಾರು ಒಂದು 35ರಿಂದ 40 ಜನ ಮಕ್ಕಳಿದ್ದಾರೆ ಅಂತ ಹೇಳಿದ್ರು. ನಾವು ಒಂದು 50 ಮೆಂಬರ್ಸ್ಗೆ ಊಟ ಮಾಡಿಸಿದ್ದೀವಿ. ನಾನಲ್ಲಿ ತುಂಬ ವೀಡಿಯೋಸ್ ಏನು ತೊಗೊಳ್ಳಿಲ್ಲ, ಯಾಕೆ ಸುಮ್ಮನೆ ಅವ್ರ ಪ್ರೈವಸಿನ ಹಾಳು ಮಾಡೋದು ಅಂತ ಹೇಳಿ. ಬಟ್ ಆಶ್ರಮ ಮಾತ್ರ ತುಂಬ ನೀಟಾಗಿ ಮೇಂಟೈನ್ ಮಾಡಿದರು, ತುಂಬ ಚೆನ್ನಾಗಿತ್ತು. ಮಕ್ಕಳು ಕೂಡ ಅಷ್ಟೇ ಫ್ರೆಂಡ್ಲಿಯಾಗಿ ಮಾತಾಡಿದ್ರು. ಅಲ್ಲಿಂದ ನಾವು ಮನೆಗೆ ಹೊರಟ್ವಿ. ಆನ್ ದ ವೇ ಹಂಗೆ ಕೇಕ್ನ ತೊಗೊಂಡು ಹೋದ್ವಿ. ಕೇಕ್ ತೊಗೊಳಕ್ಕೆ ನಾನು ಹೋಗಿರಲಿಲ್ಲ, ನನ್ನ ಫ್ರೆಂಡ್ಸ್ ಹೋಗಿದ್ದಾರೆ. ಯಾವ ಥರ ವೀಡಿಯೋ ಮಾಡಿದ್ದಾರೆ ನೋಡಿ. ಹಾಯ್ ಗೈಸ್, ಇವತ್ತು ನೋಡಿ ಕೇಕ್ ತೊಗೊಳಕ್ ಬಂದಿದ್ದೀವಿ. ಸೊ ತೋರ್ಸೆ. ಅಂಕಲ್ ಪಕ್ಕ ಫೇಮಸ್ 100%. ಅಂಕಲ್ ಅಂಗಡಿ ಫುಲ್ ಫೇಮಸ್ ಇವತ್ತು. ಪ್ಲೀಸ್ ವಿಸಿಟ್ ವೆಂಕಟೇಶ್ವರ ಬೇಕರಿ ಅಂಡ್ ಸ್ವೀಟ್ಸ್. ಓಕೆ ಮಾ ಡನ್. ಬಾ. ಈಗಲ್ಲ ಬರೋದು ಹೆಂಗ್ ತಿಂತಾವಳು ನೋಡಪ್ಪ. ವಿಡಿಯೋ ಅಂಜು ನೋಡಂಜೂರೆಲ್ಲ ಸಂಜೆ ಆಗಿದೆ. ಮನೆಗೆ ಬಂದು ಕೂತ್ಕೊಂಡು ಹರಟೆ ಹೊಡೆದು
ರೆಸ್ಟ್ ಮಾಡಿ ಎಲ್ಲ ಆಗಿದೆ. ಸೊ ಇವಾಗ ಕೆಫೆಗೆ ಹೋಗ್ತಿದ್ದೀವಿ. ನೋಡೋಣ ಹೇಗೆ ಇದೆ ಕೆಫೆ ಅಂತೇಳಿ. ರವಿಗೆ ಗೊತ್ತಿಲ್ಲ ನಾವು ಬರ್ಡೇ ಸೆಲೆಬ್ರೇಷನ್ ಪ್ಲ್ಯಾನ್ ಮಾಡಿದ್ದೀವಿ ಅಂತೇಳಿ. ಸ್ವಲ್ಪ ಸರ್ಪ್ರೈಸಿಂಗ್ ಆಗಿರಲಿ ಅಂತ ಹೇಳಿ ಮಾಡಿದ್ದೀವಿ. ಫಸ್ಟು ನನ್ನ ಫ್ರೆಂಡ್ ಹೋಗಿ ಡೆಕೋರೇಷನ್ಸ್ ಮಾಡಿಸಿ ಆಮೇಲೆ ನಾವು ಹೋಗ್ತೀವಿ. ಈಗ ಲಾಗ್ನ ಇವ್ರು ಕಂಟಿನ್ಯೂ ಮಾಡ್ತಿದ್ದಾರೆ. ವಾಚ್ ಇಟ್. ಮಚ್ಚ ಅಂತೂ ಇಂತೂ ಕೆಫೆಲ್ ಬರ್ಡೇ ಮಾಡೋ ಸಮಯ ಬಂತು. ನಮ್ಮ ಅಣ್ಣಂದು ಇದು 25 ಇಯರ್ದು ಬರ್ಡೇ. ಹೆಂಗ ಅನಿಸ್ತಿದೆ ನಿನ್ಗೆ? ಸ್ವಾಗತ ಕರೆಗೆ ಸ್ವಾಗತ. ಸೂಪರ್ ಅನ್ನಿಸ್ತೀಯಾ? ವಾ ಮಸ್ತು, ಚೆನ್ನಾಗಿ ಬಂದಿದೆಯಾ ಡೆಕೋರೇಷನ್ ಎಲ್ಲ ಮಚ್ಚ? ಫೈನ್. ಬನ್ನಿ ಫ್ರೆಂಡ್ಸ್, ನಿಮಗೂ ನಮ್ಮ ಅಣ್ಣನ ಬರ್ಡೇ ಇದು ವ್ಲಾಗ್ ತೋರಿಸ್ತೀನಿ. ಸೊ ಹೆಂಗೆ ಮಾಡಿದ್ದೀರಿ ಅಂತ ತೋರಿಸ್ತೀನಿ. ಸದ್ಯಕ್ಕೆ ಅವ್ರು ಇನ್ನೂ ಬಂದಿಲ್ಲ. ಸರ್ಪ್ರೈಸ್ ಆಗಿ ಇರಲಿ ಅಂತ ನಾವಿಬ್ರು ಫಸ್ಟ್ ಬಂದು ಫುಲ್ ಎಲ್ಲ ಡೆಕೋರೇಟ್ ಮಾಡಿ ಮತ್ತೆ ಬಂದಿದ ತಕ್ಷಣ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತೀವಿ. ಅವ್ರು ಬರೋದು ಸರ್ಪ್ರೈಸ್ ಆಗಿರುತ್ತೆ. ಜಸ್ಟ್ ವಾಚ್ ಇಟ್. ಥ್ಯಾಂಕ್ ಯು. ಇಲ್ಲಿ ಚಿನ್ನಮ್ಮ ಗಾಡಿ ನೋಡೋದಲ್ಲ, ನನ್ನ ಕಾಯೆಲ್ಲ ಹೊರಟೋತಲ್ಲ. ಇಲ್ಲಿ ಎಲ್ಲಿ ತಿರುಗ್ತಿದ್ದೀರಾ? ಬರ್ಡೇ ಹುಡುಗ ಚಿನ್ನಮ್ಮ 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 ಕುತ್ಕೊಳ್ಳಲ್ವಾ? ಎದಳೆ ಇಲ್ಲೇ ಚೆನ್ನಾಗಿರುತ್ತೆ ಮೇಲೆ. ನಾನ್ ಕಾಣೋದು ಬೇಡವಾ ಗುರು? ಇಷ್ಟೊಂದು ಖುಷಿನಾ? ಅಲ್ಲ, ಏನಾದರೂ ಮಾತು, ನಿಮ್ಮ ಮಾತು. ಹಾಯ್ ಚಿನ್ನಮ್ಮ. ಹಾಯ್. ಪ್ಲೇನ್ ಕಿಶ್. ವ್ಲಾಗ್ ನನ್ನ ಮಾಡ್ತಾ ಇದೀಯಾ? ಮಗಿಗೆ ಬರ್ಡೇ ಮಾಡ್ರಿ. ಹೋಗ ಆ ಕಡೆ ಹೋಗು. ಹೆಂಗಿದೆ? ಹೆಂಗ ಅನಿಸ್ತಾ ಇದೆ ನೋಡಿ? 24 25 24. ಹೋಗ ಆ ಕಡೆ. ರಂಜಿತಾ ಅವರೇ, ಹೆಂಗ ಅನಿಸ್ತಾ ಇದೆ? ಮಸ್ತು. ಬಂಗಾರಿ ಹೆಂಗಿದೆ ಅಂಕಲ್? ಹೆಂಗ ಅನಿಸ್ತಾ ಇದೆ? ಸೂಪರ್ ಆಗಿದೆ. ಆಂಟಿ ಹೆಂಗ ಅನಿಸ್ತಾ ಇದೆ ನಿಮ್ಮ ಮಗನ ಬರ್ಡೇ? ಸೂಪರ್. ಹೆಂಗಿದೆ ಸರ್ಪ್ರೈಸು? ಸೂಪರ್ ಆಗೈತೆ. ಹೆಂಗಿದ್ಯಾ? ಸೂಪರ್. ನನಗೆ ಗೊತ್ತಿತ್ತು ನನ್ನೇನು.
ಮೆನಿ ಮೋರ್ ಅಪ್ಲಿಕೇಶನ್ಸ್ ಹ್ಯಾಪಿ ಬರ್ಡೇ. This is for you. ನಮ್ಮೂರ ರುಚಿ ಅಂತ ಹೊಸದಾಗಿ ಓಪನ್ ಆಗಿದೆ ಕೆಫೆ. ನಾವು ಕೂಡ ಇದು ಫಸ್ಟ್ ಟೈಮ್ ಬಂದಿರೋದು. ಆ್ಯಂಬಿಯನ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬಟ್ ಸ್ಟಾಫ್ಸಿಗೆ ಯಾರಿಗೂ ಕನ್ನಡ ಬರಲ್ಲ. ಮತ್ತು ಫುಡ್ ಓಕೆ ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ, ಬಟ್ ನಾಟ್ ಬ್ಯಾಡ್. SS ಪುರಂನಲ್ಲಿ ನಮ್ಮೂರ ಆಹಾರ ಬ್ಯಾಕ್ ರೋಡ್ನಲ್ಲಿ ಓಪನ್ ಆಗಿರೋದು. ಸ್ಟಾಫ್ಸ್ ಎಲ್ಲ ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಯಾರಾದರೂ ಹತ್ತಿರದಲ್ಲೇ ಇದ್ದರೆ ವಿಸಿಟ್ ಮಾಡೋರು ಮಾಡಿ. ಸರ್ಪ್ರೈಸಿಂಗ್ ಅನ್ನಿಸ್ತಾ? ಇಲ್ಲ ಯಾಕೆ ಸುಮ್ಮನೆ ತಂದು ಕೊಡ್ತಾರೆ. ಇವತ್ತು ಬಂದಿರೋದಕ್ಕೆ ಹೊಸದಾಗಿ ಕೆಫೆ ಓಪನ್ ಹೊಡ್ದಾಕ್ತೀನಿ. ಏನ್ ಅನ್ನಿಸ್ತಾ ಇದೆ ರವಿ ಅವರೇ? ನೋಡಿದ್ರ ಬರ್ಡೇ ಸರ್ಪ್ರೈಸ್? ಸೊ ಬರ್ಡೇ ಬೈನ ಕೇಳೋದು ಹೂವು ಕೊಡೋದು ಕೊಟ್ಟರು, ಒಂದೆರಡು ಜಾಸ್ತಿ ಕೊಟ್ಟಿದ್ರೆ ಮೊಕ್ಕೆ ಆಗಿರೋದು. ಏನೇನು ಹೂವು ಕೊಡೋದು ಕೊಟ್ಟರು ಒಂದೆರಡು ಜಾಸ್ತಿ. ನಾವು ಹೇಳಿದ್ದೇವೆ ನಾಳೆ ರೀಲ್ಸ್ ಮಾಡೋಕ್ಕೋಸ್ಕರ ಇಟ್ಕೊಂಡಿದ್ದೀರಾ ಅಂತ ಗೊತ್ತು. ನೀವು ಈ ಕಡೆ ತಿರುಗ್ರಿ. ಓಕೆ ಮತ್ತೆ ಸಿಗುವ ಇನ್ನೊಂದು ಕಡೆ ಹೋಗ್ತಾ ಇದ್ದೀವಿ.